ಅಯೋಧ್ಯೆ ರಾಮಮಂದಿರ ಲೂಟಿ ಹಗರಣದ ತನಿಖೆ ಚುರುಕುಗೊಂಡಿದೆ. ಇಬ್ಬರು ಆರೋಪಿಗಳನ್ನ ಕಸ್ಟಡಿಗೆ ಪಡೆದಿರುವಂತಹ ಪೊಲೀಸರು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಇವತ್ತು ಉತ್ತರ ಪ್ರದೇಶ ಸರ್ಕಾರಕ್ಕೆ ಸಲ್ಲಿಕೆಯಾಗಬೇಕಿದ್ದಂತ ಎಸ್ಐಟಿ ವರದಿ ಸಲ್ಲಿಕೆ ಆಗಿಲ್ಲ. ಈ ಕುರಿತ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ರಾಮ ಮಂದಿರದಲ್ಲಿ ಕೋಟಿ ಕೋಟಿ ಕಾಣಿಕೆ ಲೂಟಿ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಆರೋಪಿಗಳ ವಿಚಾರಣೆ ತೀವ್ರಗೊಂಡಿದೆ. ಫೈಜಾಬಾದ್ ಜೈಲಿನಲ್ಲಿದ್ದ ಇಬ್ಬರು ಆರೋಪಿಗಳನ್ನ ಮಂಗಳವಾರ ಕೋರ್ಟ್ಗೆ ಹಾಜರುಪಡಿಸಿದ್ದ ಕಾಕಿ 7 ದಿನಗಳು ಕಸ್ಟಡಿಗೆ ನೀಡುವಂತೆ ಕೋರಿದ್ರು. ಆದರೆ ಕೇವಲ 14 ಗಂಟೆ ಇಬ್ಬರು ಆರೋಪಿಗಳನ್ನ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶಿಸಿದೆ. ತನಿಖಾಧಿಕಾರಿಗಳು ರಾಮನೂರು ಅಯೋಧ್ಯೆಯಲ್ಲಿ ಕಾಣಿಕೆ ಕಾಸು ಕದ್ದವರ ಜನ್ಮ ಜಾಲ ಆಡ್ತಿದ್ದಾರೆ. ಫೈಜಾಬಾದ್ ಜೈಲಿನಲ್ಲಿದ್ದ 8 ಆರೋಪಿಗಳ ಪೈಕಿ ರಮಾಶಂಕರ್ ಮಿಶ್ರಾ, ಸುಭಾಷ್ ಶ್ರೀವಾತ್ಸವರನ್ನ ಪೊಲೀಸರು ಕಸ್ಟಡಿಗೆ ಪಡೆದಿದ್ದಾರೆ. ರಾಮನ ಹುಂಡಿ ಹಣ ಕದ್ದಿದ್ದು ಹೇಗೆ, ಬಚ್ಚಿಟ್ಟಿದ್ದು ಎಲ್ಲಿ ಅನ್ನೋದ್ರ ಬಗ್ಗೆ ಆರೋಪಿಗಳಿಗೆ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಆರೋಪಿಗಳ ಬ್ಯಾಂಕ್ ಖಾತೆಯನ್ನ ಜಾಲಾಡಿದ್ದಾರೆ. ರಮಾಶಂಕರ್ ಮಿಶ್ರಾ ಖಾತೆಯಲ್ಲಿ 7.32 ಲಕ್ಷ ಪತ್ತೆ. ಪೊಲೀಸ್ ಕಸ್ಟಡಿಯಲ್ಲಿರುವ ಆರೋಪಿ ರಮಾಶಂಕರ್ ಮಿಶ್ರಾ ಬ್ಯಾಂಕ್ ಖಾತೆಯಲ್ಲಿ ಬರೋಬ್ಬರಿ 7,32,000 ರೂಪಾಯಿ ಪತ್ತೆಯಾಗಿದೆ. ಈ ಆರೋಪವನ್ನ ಅಲ್ಲಗಳೆದ ರಮಾಶಂಕರ್ ಕುಟುಂಬ ಇದು ರಾಮ ಮಂದಿರ ಲೂಟಿ ಹಣ ಅಲ್ಲ, ಸಂಬಳದಲ್ಲಿ ಉಳಿಸಿರೋದು ಅಂತ ತಿಳಿಸಿದ್ದಾರೆ. ಜಾಣಕಾರಿ ಹೋ तो दूध का दूध पानी का पानी अलग हो. ಯುಪಿ ಸರ್ಕಾರಕ್ಕೆ ಇಂದು ಸಲ್ಲಿಕೆಯಾಗಿಲ್ಲ ಎಸ್ಐಟಿ ವರದಿ. ರಾಮ ಜನ್ಮಭೂಮಿಯಲ್ಲಿ ಹುಂಡಿ ಕಳ್ಳತನದ ತನಿಖೆ ನಡೆಸುತ್ತಿರುವ ಎಸ್ಐಟಿ ಇಂದು ಉತ್ತರ ಪ್ರದೇಶ ಸರ್ಕಾರಕ್ಕೆ ಅಂತಿಮ ವರದಿ ಸಲ್ಲಿಸಬೇಕಿತ್ತು. ಆದರೆ ತನಿಖೆ ಇನ್ನೂ ನಡೆಯುತ್ತಿರೋದ್ರಿಂದ ವರದಿಯನ್ನ ಸಲ್ಲಿಸಿಲ್ಲ. ಹೀಗಾಗಿ ವರದಿ ಸಲ್ಲಿಸೋದಕ್ಕೆ ಹೆಚ್ಚಿನ ಸಮಯ ಕೇಳುವ ಸಾಧ್ಯತೆ ಇದೆ. ಮೂಲಗಳ ಪ್ರಕಾರ ರಾಮ ಮಂದಿರ ಆಡಳಿತ ನಿರ್ವಹಣೆಯಲ್ಲಿ ಬದಲಾವಣೆ, ಎಐ ಆಧಾರಿತ ಕಣ್ಗಾವಲು ಜಾರಿಗೆ ತರಲು ಎಸ್ಐಟಿ ಶಿಫಾರಸು ಮಾಡಿದ್ಯಂತೆ. ಅಲ್ಲದೆ ವರದಿಯಲ್ಲಿ ಅನಿಲ್ ಮಿಶ್ರಾ ಮತ್ತು ಸುಭಾಷ್ ಶ್ರೀವಾತ್ಸವ್ ಹೆಸರನ್ನ ಸೇರಿಸುವ ಸಾಧ್ಯತೆ ಇದೆ. ಇತ್ತ ಆರೋಪಿ ಲವಕುಶ್ ಮಿಶ್ರಾನ ನಿರ್ಮಾಣ ಹಂತದಲ್ಲಿರುವ ಮನೆ ಮೇಲೆ ಅಯೋಧ್ಯ ಅಭಿವೃದ್ಧಿ ಪ್ರಾಧಿಕಾರ ನಿನ್ನೆ ನೋಟಿಸ್ ಅಂಟಿಸಿತ್ತು. ಇಂದು ಅಂತಿಮ ಗಡುವು ನೀಡಿದೆ. ಯಾವುದೇ ಉತ್ತರವನ್ನ ನೀಡದಿದ್ರೆ ಮನೆ ಸೀಸ್ ಮಾಡೋದಾಗಿ ಎಚ್ಚರಿಕೆ ನೀಡಿದೆ. ಈ ಹಿಂದೆ ಜುಲೈ 3ರಂದು ನೋಟಿಸ್ ನೀಡಿತ್ತು. ಆದರೆ ಲವಕುಶ್ ಮಿಶ್ರಾ ಪತ್ನಿ ಸುಪ್ರಿಯಾ ಮಿಶ್ರಾ ಯಾವುದೇ ಪ್ರತಿಕ್ರಿಯೆ ನೀಡಿರಲಿಲ್ಲ. ಇನ್ನು ಸಿಇಒ ಹುದ್ದೆಗೆ ರಾಮ ಮಂದಿರ ಟ್ರಸ್ಟ್ ಅರ್ಜಿ ಆಹ್ವಾನಿಸಿದ 24 ಗಂಟೆಗಳಲ್ಲಿ 1,000ಕ್ಕೂ ಹೆಚ್ಚು ಅರ್ಜಿ ಸಲ್ಲಿಕೆಯಾಗಿದೆ. ಬ್ಯೂರೋ ರಿಪೋರ್ಟ್, TV9.